होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। एल्लरिಗೂ ಆತ್ಮೀಯ ಸ್ವಾಗತ। ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 19। तपामि अहम अहम वर्षम निगृह्णामि उत्सृजामि च अमृतं चैव मृत्युश्च सतसच्च अहम अर्जुन। ಅನುವಾದ: ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಭಾವಾರ್ಥ: ತನ್ನ ವಿವಿಧ ಶಕ್ತಿಗಳಿಂದಾಗಿ ಕೃಷ್ಣನು ವಿದ್ಯುತ್ ಶಕ್ತಿ ಮತ್ತು ಸೂರ್ಯನ ಮೂಲಕ ಶಾಖವನ್ನು ಬೆಳಕನ್ನು ಪಸರಿಸುತ್ತಾನೆ. ಬೇಸಿಗೆಯಲ್ಲಿ ಆಕಾಶದಿಂದ ಮಳೆಯು ಬೀಳದಂತೆ ತಡೆಯುವವನು ಕೃಷ್ಣ ಮತ್ತು ಅನಂತರ ಮಳೆಗಾಲದಲ್ಲಿ ನಿಲ್ಲದ ಧಾರೆಯಾಗಿ ಮಳೆಯನ್ನು ಸುರಿಸುವವನು ಕೃಷ್ಣ. ನಮ್ಮ ಆಯಸ್ಸನ್ನು ದೀರ್ಘಗೊಳಿಸಿ ನಮ್ಮನ್ನು ಪಾಲಿಸುವ ಶಕ್ತಿಯೂ ಕೃಷ್ಣನೇ. ಬದುಕಿನ ಅಂತ್ಯದಲ್ಲಿ ಕೃಷ್ಣನು ಸಾವಿನ ರೂಪದಲ್ಲಿ ನಮ್ಮನ್ನು ಸಂಧಿಸುತ್ತಾನೆ. ಕೃಷ್ಣನ ಈ ವಿವಿಧ ಶಕ್ತಿಗಳನ್ನು ವಿಶ್ಲೇಷಿಸಿ ಕೃಷ್ಣನಿಗೆ ಜಡವಸ್ತು ಮತ್ತು ಚೈತನ್ಯಗಳ ನಡುವೆ ವ್ಯತ್ಯಾಸವಿಲ್ಲ ಎಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನೇ ಜಡವಸ್ತು ಮತ್ತು ಅವನೇ ಚೇತನ. ಕೃಷ್ಣ ಪ್ರಜ್ಞೆಯ ಮುಂದುವರಿದ ಹಂತದಲ್ಲಿ ಮನುಷ್ಯನು ಇಂತಹ ವ್ಯತ್ಯಾಸವನ್ನೇ ಮಾಡುವುದಿಲ್ಲ. ಆತನು ಎಲ್ಲದರಲ್ಲಿಯೂ ಕೃಷ್ಣನನ್ನೇ ಕಾಣುತ್ತಾನೆ. ಕೃಷ್ಣನೇ ಜಡವಸ್ತು ಮತ್ತು ಚೇತನವಾದದ್ದರಿಂದ ಎಲ್ಲ ಐಹಿಕ ಅಭಿವ್ಯಕ್ತಿಗಳನ್ನು ಒಳಗೊಂಡ ಈ ಬೃಹತ್ತಾದ ವಿಶ್ವರೂಪವು ಕೃಷ್ಣನೇ. ಎರಡು ಕೈಗಳ ಶ್ಯಾಮಸುಂದರನಾಗಿ ಕೊಳಲನ್ನು ನುಡಿಸುತ್ತಾ ವೃಂದಾವನದಲ್ಲಿ ಅವನು ತೋರಿದ ಲೀಲೆಗಳು ದೇವೋತ್ತಮ ಪರಮಪುರುಷನ ಲೀಲೆಗಳು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಅಂತ ಇಲ್ಲಿ ಸ್ಪಷ್ಟವಾದ ವಿವರಣೆ ಕೊಟ್ಟಿದ್ದಾನೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಈಗ ಏನು ನಾವು ಬೇಸಿಗೆ ರಜಾ ಅಂತ ಅಥವಾ ಬೇಸಿಗೆ ಕಾಲನ ನಾವು ಎದುರಿಸ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ, ಅದರಲ್ಲೂ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹವಾಮಾನ ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕೂಡ ಶಾಖ 38, 39 ಅಂತ ಹೆದರ್ತಾ ಇದ್ದಾರೆ ಜನ. ಆದರೆ ಅದಕ್ಕೆ ಕಾರಣ ಯಾರು ಅಂತ ಈ ಶ್ಲೋಕದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಅಂದರೆ ಭಗವಂತ ಶಾಖ ಜಾಸ್ತಿ ಮಾಡ್ತಾನೆ, ಮಳೆನೂ ಕೊಡ್ತಾನೆ, ನಂತರ ನಮಗೆ ಬೇಕಾದ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತಾ ಇದ್ದಾನೆ. ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತ ನಾವು ಒಮ್ಮೆ ಯೋಚನೆ ಮಾಡಿದ್ರೆ ನಮಗೆ ಈ ಶಾಖನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಥವಾ ಮಳೆ ಬರ್ಸ್ಕೊಳ್ಳೋದು ಹೇಗೆ, ಅದಕ್ಕೆ ಆಚಾರ್ಯರು ಏನು ಹೇಳಿದ್ದಾರೆ ಅಥವಾ ಭಗವದ್ಗೀತೆ ಪ್ರಕಾರ ಕೃಷ್ಣನ ಆದೇಶನ ನಾವು ಯಾವ ರೀತಿ ಪಾಲನೆ ಮಾಡಿದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಯಾರು ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಅವರು ಬುದ್ಧಿವಂತರು. ಅದರಲ್ಲೂ ಯುಧಿಷ್ಠಿರ ಮಹಾರಾಜ ರಾಜ್ಯಭಾರ ಮಾಡ್ತಾ ಇದ್ದಾಗ ಶಾಖ ಆಗಲಿ ಅಥವಾ ತಂಪಾಗಲಿ ಅಥವಾ ಮಳೆ ಆಗಲಿ ಯಾವುದೇ ರೀತಿ ವ್ಯತ್ಯಾಸ ಆಗ್ತಾ ಇರಲಿಲ್ವಂತೆ. ಅಂಥ ಒಬ್ಬ ರಾಜ ರಾಜ್ಯಭಾರ ಮಾಡ್ತಾ ಇದ್ದಾಗ ಆತ ಭಗವಂತನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ರಾಜಕಾರಣಿಗಳಿರ್ಬೋದು ಅಥವಾ ರಾಜರಿರ್ಬೋದು, ಎಲ್ಲರೂ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕನ ಹಾಗೆ ನಮಗೆ ಪ್ರಕೃತಿ ಭಾಳ ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಶ್ರೀಮದ್ ಭಾಗವತದಲ್ಲಿ ಯುಧಿಷ್ಠಿರ ಮಹಾರಾಜನ ಕಾಲದಲ್ಲಿ ಯಾವ ರೀತಿ ಹವಾಮಾನ ವೈಪರೀತ್ಯ ಇಲ್ಲದೆ, ಅದರಲ್ಲೂ ಹಸುಗಳು ಯಾವ ರೀತಿ ಹಾಲನ್ನು ಕೊಡ್ತಾ ಇತ್ತು, ನಂತರ ಯಾವ ರೀತಿ ಮಳೆಗಾಲದಲ್ಲಿ ಎಷ್ಟು ಮಳೆ ಬೇಕು ಅಷ್ಟೇ ಬರ್ತಾ ಇತ್ತು, ನಂತರ ಬೇಸಿಗೆಯಲ್ಲಿ ನಮಗೆ ಯಾವುದೇ ರೀತಿ ಹೆಚ್ಚಿನ ಶಾಖ ಆಗದಾಗ ನೋಡ್ಕೊಳ್ತಾ ಇತ್ತು. ಅದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗಿರೋದು, ಅದರಲ್ಲೂ ಮುಖ್ಯವಾಗಿ
ನಾವು ಪ್ರಕೃತಿಯನ್ನು ಯಾವ ರೀತಿ ನಾವು ನೋಡ್ಕೊಳ್ತಾ ಇದ್ದೀವಿ ಅಂದರೆ, ಪ್ರಕೃತಿ ನೋಡ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಪ್ರಜೆಗಳನ್ನು ರಕ್ಷಣೆ ಯಾವ ರೀತಿ ಮಾಡ್ತಾ ಇದ್ದೀವಿ. ಯುಧಿಷ್ಠಿರ ಮಹಾರಾಜನ ಕಾಲದಲ್ಲಿ ತನ್ನ ಸ್ವಂತ ಮಕ್ಕಳನ್ನಾಗೆ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದಂತೆ ಯುಧಿಷ್ಠಿರ ಮಹಾರಾಜ. ಅದರಿಂದ ಏನಾಗ್ತಾ ಇತ್ತು, ಆಗ ಪ್ರತಿಯೊಂದು ವಸ್ತುಗೂ ಯಾವುದೇ ರೀತಿ ತೊಂದರೆ ಇರ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಲಿಯುಗ ಪ್ರಾರಂಭ ಆಗಿ ಸುಮಾರು 5,500 ವರ್ಷಗಳ ಕಾಲ ಆಯಿತು. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಯಾವ ರೀತಿ ರಾಜಕಾರಣಿಗಳು ಜನರನ್ನು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಸತ್ಯ ಅನ್ನೋದೇ ಹೊರಟೋಗಿದೆ. ಆ ಕಾರಣದಿಂದ ನಮಗೆ ಪ್ರಕೃತಿಯಿಂದ ವಿಪರೀತವಾದ ಹವಾಮಾನ ಇರ್ಬೋದು, ನಂತರ ಜೀವನ ನಡೆಸೋದಕ್ಕೆ ಅಗತ್ಯ ವಸ್ತುಗಳ ಅಭಾವ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮಗೆ ಅದರ ಅವಶ್ಯಕತೆ ಎಷ್ಟು ಇದೆ, ಅದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದಕ್ಕೆ ನಮಗೆ ಭಗವದ್ಗೀತೆಯಿಂದ ಉತ್ತರ ಕೂಡ ಸಿಗತ್ತೆ. ಅದರಲ್ಲೂ ಈ ಶ್ಲೋಕದಲ್ಲಿ ಪ್ರಭುಪಾದರು ಭಗವಂತನ ವಿವಿಧ ಶಕ್ತಿಗಳಿಂದಾಗಿ ಕೃಷ್ಣನು ವಿದ್ಯುತ್ ಶಕ್ತಿ, ಸೂರ್ಯನ ಮೂಲಕ ಶಾಖವನ್ನು ಬೆಳಕನ್ನು ಪಸರಿಸುತ್ತಾನೆ. ಬೇಸಿಗೆಯಲ್ಲಿ ಆಕಾಶದಿಂದ ಮಳೆಯು ಬೀಳದಂತೆ ತಡೆಯುವವನು ಕೃಷ್ಣ, ಮತ್ತು ಅನಂತರ ಮಳೆಗಾಲದಲ್ಲಿ ನಿಲ್ಲದ ಧಾರೆಯಾಗಿ ಮಳೆಯನ್ನು ಸುರಿಸುವವನು ಕೃಷ್ಣ. ನಮ್ಮ ಆಯಸ್ಸನ್ನು ದೀರ್ಘಗೊಳಿಸಿ ನಮ್ಮನ್ನು ಪಾಲಿಸುವ ಶಕ್ತಿಯು ಕೃಷ್ಣನೇ ಅಂತ ಪ್ರತಿಯೊಂದು ವಿವರವಾಗಿ ಪ್ರಭುಪಾದರಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕೃಷ್ಣನಿಗೆ ಶರಣಾಗತರಾಗೋದು. ಆದರೆ ಕೃಷ್ಣನಿಗೆ ಶರಣಾಗತರಾಗಬೇಕು ಅಂತ ನಾವು ಪ್ರತಿಯೊಬ್ಬರನ್ನು ವಿನಂತಿ ಮಾಡಿಕೊಂಡ್ರೆ ಅವರು ಅಷ್ಟು ಸುಲಭವಾಗಿ ಶರಣಾಗತರಾಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಕೃಷ್ಣ ಪ್ರಜ್ಞೆ ಬಗ್ಗೆ ಅವರಿಗೆ ಹೇಳ್ತಾ ಹೋದರೆ ಅವರು ಒಂದಲ್ಲ ಒಂದು ದಿನ ಈ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಮನವರಿಕೆ ಮಾಡಿಕೊಂಡು ಪ್ರತಿಯೊಂದಕ್ಕೂ ಕೃಷ್ಣನೇ ಕಾರಣ ಅಂತ ಅರ್ಥ ಮಾಡಿಕೊಂಡಾಗ ಕೃಷ್ಣ ಏನನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ ನಮ್ಮಿಂದ ಅನ್ನೋದನ್ನು ತಿಳ್ಕೊಂಡ್ಮೇಲೆ ಆಗ ನಮ್ಮ ಸಾಕಷ್ಟು ಏನು ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಲ್ಲ, ಅದೆಲ್ಲ ನಮಗೆ ಪರಿಹಾರ ರೂಪದಲ್ಲಿ ಸಿಗತ್ತೆ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪ್ರತಿಯೊಂದಕ್ಕೂ ಕಾರಣ ಆಗಿರ್ತಂಥ ಕೃಷ್ಣನನ್ನು ನಾವು ಮನವೊಲಿಸ್ಕೊಳ್ಳೋದು ಅಂದರೆ ಕೃಷ್ಣನ ಅಭೀಷ್ಟಗಳನ್ನು ಪೂರ್ತಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕೃಷ್ಣ ನಮ್ಮಿಂದ ಏನನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ, ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅಂದರೆ ನಾವು ಭಗವಂತನನ್ನು ಸದಾ ಚಿಂತನೆ ಮಾಡ್ತಾ ಇದ್ದು ಭಗವಂತನಿಗೆ ಭಕ್ತರಾದರೆ, ನಂತರ ಭಗವಂತನನ್ನು ಪೂಜೆ ಮಾಡಿದ್ರೆ, ಭಗವಂತನಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದರೆ ಅದನ್ನು ಮಾಡೋದು ಹೇಗೆ, ಅದು ಯಾರು ನಮ್ಗೆ ಹೇಳ್ಕೊಡ್ತಾರೆ, ಅದನ್ನು ಯಾವ ರೀತಿ ನಾವು ಪಾಲನೆ ಮಾಡಬೇಕು, ಅದು ಯಕ್ಷ ಪ್ರಶ್ನೆ ಆಗಿದೆ. ಆದರೆ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಮುಕ್ತಾಯದ ಹಂತದಲ್ಲಿ ಕೃಷ್ಣನೇ ಜಡವಸ್ತು ಮತ್ತು ಚೇತನವಾದದಿಂದ ಎಲ್ಲ ಐಹಿಕ ಅಭಿವ್ಯಕ್ತಿಗಳನ್ನು ಒಳಗೊಂಡ ಈ ಬೃಹತ್ತಾದ ವಿಶ್ವರೂಪವು ಕೃಷ್ಣನೇ. ಅಂದರೆ ಪ್ರತಿಯೊಂದು ಕೃಷ್ಣನ ಅಧೀನದಲ್ಲಿರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ 10ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರಂ ಅಂತ. ಅದೇ ರೀತಿ ಇಲ್ಲಿ ಕೂಡ ಏನು ಭಗವಂತ ತನ್ನನ್ನು ಯಾವ ರೀತಿ ವರ್ಣನೆ ಮಾಡ್ಕೊಳ್ತಾ ಇದ್ದಾನೆ, ಅದರಲ್ಲೂ ಮುಖ್ಯವಾಗಿ ನಮಗೆ ಶಾಖ ಇರ್ಬೋದು ಅಥವಾ ಗಾಳಿ ಇರ್ಬೋದು, ಬೆಳಕಿರ್ಬೋದು, ಕುಡಿಯೋದಕ್ಕೆ ನೀರು ಇರ್ಬೋದು, ಪ್ರತಿಯೊಂದು ಭಗವಂತ ನಮಗೆ ಪೂರೈಕೆ ಮಾಡ್ತಾ ಇದ್ದಾನೆ. ಯಾತಕ್ಕೆ ಈಗ ನಮಗೆ ಅಭಾವ ಕಾಣ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಹಿರಿಯರು ಪ್ರವಚನ ಕೊಡ್ತಾ ಇದ್ದಾಗ ಅವರು ಒಂದೇ ಮಾತನ್ನು ಹೇಳ್ತಾರೆ, ಮಿಸ್ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ನಾವು ಸರಿಯಾಗಿ ಪ್ರತಿಯೊಂದು ವಸ್ತನ್ನು, ಭಗವಂತ ಕೊಟ್ಟಿರ್ತಕ್ಕಂಥ ವಸ್ತುವನ್ನು ನಾವು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ, ಅದೊಂದೇ ಕಾರಣ ಅಂತ ಹೇಳ್ತಾರೆ ಅವರು. ಅಂದರೆ ಪ್ರಕೃತಿಯಿಂದ ನಮಗೆ ಪ್ರತಿಯೊಂದು ವಸ್ತುನೂ ಭಗವಂತ ನಮ್ಮ ಅವಶ್ಯಕತೆಗೆ ಮೀರಿದಷ್ಟು ಕೊಡ್ತಾ ಇದ್ದಾನೆ. ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ದೇ ಇರೋ ಒಂದೇ ಕಾರಣಕ್ಕೆ ನಮಗೆ ಅಭಾವ ತಲೆದೋರ್ತಾ ಇರುತ್ತೆ. ಆದರೆ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಬಹಳ ಸುಲಭ. ಯಾಕೆಂದರೆ ಪ್ರತಿಯೊಂದು ಕೃಷ್ಣನಿಂದ ಬರ್ತಾ ಇದೆ. ಅಂದರೆ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಕೃಷ್ಣ ತನ್ನ ನಾಮ ರೂಪದಲ್ಲಿ ಇದ್ದಾನೆ ಅಂತ ನಮಗೆ ಗೊತ್ತಾದ ಮೇಲೆ ಕೃಷ್ಣನ ನಾಮನ ಯಾವಾಗಲೂ ನಾವು ಜಪ ಮಾಡೋಕ್ಕೆ ಶುರು ಮಾಡಿದ್ರೆ, ಅಂದರೆ ಎಲ್ಲೆಲ್ಲಿ ಬರ ಇದೆ, ಎಲ್ಲೆಲ್ಲಿ ಸಮಸ್ಯೆಗಳಿದೆ, ಅಲ್ಲೆಲ್ಲ ನಾವು ಸಂಕೀರ್ತನ ಯಜ್ಞನ ನಾವು ಏರ್ಪಡಿಸಿದ್ರೆ, ಭಕ್ತಾದಿಗಳೆಲ್ಲ ಸೇರಿಕೊಂಡು ಹರೇ ಕೃಷ್ಣ ಮಹಾಮಂತ್ರನ ಜೋರಾಗಿ ಸಂಕೀರ್ತನೆ ಮಾಡಿದ್ರೆ ಆಗ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗತ್ತೆ. ಅದಕ್ಕೆ ನಮ್ಮ ಜನತೆ, ನಮ್ಮ ರಾಜ್ಯ ಕೈಗೂಡಿಸಿದ್ರೆ ಪ್ರತಿಯೊಂದು ಸಮಸ್ಯೆ ಕೂಡ ಇಲ್ಲಿ
ಯಾವುದೇ ರೀತಿಯಲ್ಲೂ ನಮಗೆ ತೊಂದರೆ ಕೊಡ್ದಾಗತ್ತೆ. ಆದರೆ ಜನರು ಎಚ್ಚೆತ್ತು, ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯ ಅಭ್ಯಾಸ ಮಾಡ್ತಾ, ಅದರಲ್ಲೂ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಭಗವಂತನ ಶ್ಲೋಕದಿಂದ ನಾವು ಅರ್ಥ ಮಾಡಿಕೊಂಡು ಸಂಕೀರ್ತನ ಯಜ್ಞಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಮಾತ್ರ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗತ್ತೆ ಅನ್ನೋದನ್ನು ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ. ಹರೇ ಕೃಷ್ಣ.